ಪಾರ್ವತಿ, ಇದೇನು ಮದುವೆಗಿಂದ ಬೇರೆನೇ ಕಾಣಿಸ್ತಾ ಇದೆಯಾ? ಆದ್ರಿ ಮೇಡಮ್ ಅವರ ಮೊದಲಕ್ಕೆ ಹೆಂಗಿದ್ದೆ ಈಗ ಹಂಗಾದೀನಿ. ಏನು ನಿಮ್ಮ ತವ್ರ ಮನೇಲಿದ್ದೀರಾ, ಏನು ನಿಮ್ಮ ಹಸ್ಬೆಂಡ್ ಮನೇಲಿದ್ದೀರಾ? ನಮ್ಮ ಹಸ್ಬೆಂಡ್ ಮನೇಲಿದ್ದೀನಿ ಮೇಡಮ್. ಮತ್ತು ಅತ್ತೆ ಮನೆ ಹೆಂಗೆ ಅನಿಸ್ತಾ ಇದೆ ನಿಮ್ಗೆ? ನನಗೇನು ಅನಿಸಿಲ್ರಿ. ನಮ್ಮ ತವ್ರ ಮನೆ ಹೆಂಗಿದ್ನೆ ಇಲ್ಲಿ ಹಂಗೆ ಅನಿಸ್ತಾ ಇದೆ ಅಷ್ಟೆ. ನನಗೆ ಬೇರೆ ಅಂತ ಏನು ಅನ್ಸವಲ್ದು. ಅಯ್ಯೋ ಪಾರ್ವತಿ ಅವರೇ, ನಿಮ್ಮ ಮದುವೆ ಬಂದ್ಬಿಟ್ಟು ಅಯ್ಯೋ ದೇವ್ರಿ, ಉಪವಾಸ ಬಂದ್ಬಿಟ್ವಿ. ಅಯ್ಯೋ ಏನು ಕೇಳ್ತೀರಾ ಯಪ್ಪ, ಯಾಕಾದರೂ ಬಂದು ನಿಮ್ಮ ಮದುವೆಗೆ ಅನಿಸ್ಬಿಟ್ಟಿತ್ತು. ಅಯ್ಯೋ ಹೌದಪ್ಪ, ನಿಮ್ಗೆ ಚಂದ ಗಿಫ್ಟ್ನು ಕೊಡೋಕ್ಕಾಗಲಿಲ್ಲ. ಅದು ಏನು ರೀ, ಮದುವೆ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ರಿ, ಅದು ಏನಾಯಿತು? ಅದು ಹೆಂಗೆ ನಿಮ್ಮ ಇನ್ನು ಹೋಗಿ ನಿಮ್ಮ ತಂಗಿಗೆ ಅದು ಪಾಪ ವಿಧವೆಗೆ ಹೋಗಿ ತಾಳಿ ಕಟ್ಟಿದ್ರು, ಅದು ಏನಿಲ್ಲಾರ್ರೆ ಹೆಂಗೆ ರೀ ಅದು? ಶ್ವೇತಾ, ಅದೆಲ್ಲ ಎದಕ್ಕೆ ರೀ ಬೇಕು ನಮ್ಗೆ? ಅವ್ರ ಮನೆ ವಿಚಾರ, ಅವು ಪರ್ಸನಲ್ ವಿಚಾರ ಹಾಗೆಲ್ಲ ಕೇಳಬಾರ್ದು. ನಮ್ಮ ಇದನ್ನ ಹಂಗತಿ ಮಾಡ್ತಾರಂತ ನಮಗೂ ಗೊತ್ತಿದ್ದಿದ್ದಿಲ್ಲ. ಅಯ್ಯೋ ಬಿಡ್ರಿ, ಹುಡುಗ ಹುಡುಗಿ ಒಪ್ಪಿಗೆ ಇರಲಾರ್ದು ಅದೆಲ್ಲ ಆಗುತ್ತಾ? ಅದೆಲ್ಲ ಇಬ್ಬರು ಒಟ್ಟಿಗೆ ಹಿಂಗೆ ಮತ್ತು ಮನೆಯಲ್ಲೆಲ್ಲ ಹೇಳಿದ್ರೆ ಮದುವೆ ಬೇಡ ಅಂತಾರಂತೇಳಿ ಹಂಗೆಲ್ಲ ಮಾಡ್ಕೊಂಡಿರ್ಬೇಕು ಅಷ್ಟೇ. ನನಗೂ ಅವತ್ತು ಹಂಗೆ ಅನ್ನಿಸ್ತೀರಿ. ಪಾಪ ನೀವು ಕರೆದಿರಂತೇಳಿ ಬಂದುಬಿಟ್ವಿ. ಅಪ್ಪ ಬಂದಮೇಲೆ ಅಯ್ಯೋ ಯಾಕಾದರೂ ಬಂದ್ವಿ ಅನ್ನಿಸ್ಬಿಡ್ತು. ನನಗಂಕರು ಭಯನ ಆಗ್ಬಿಡ್ತು. ಇದೇನು ಜೋರು ಜೋರು ಬಾಯ್ ಮಾಡ್ತಾರೆ, ಅಯ್ಯೋ ದೇವ್ರೇ ಇನ್ನೇನು, ಅಯ್ಯೋ ತೆಕ್ಮಕ್ಕಿವನ್ನ ಬೀಳ್ತಾರೆ ಏನು ಇವ್ರು ಅನ್ನೋಂಗೆ ಆಗ್ಬಿಟ್ಟಿತ್ತು ನನಗೆ. ಏನೋ ಸಂಡೇ ಇತ್ತಲ್ಲ, ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳು ಬಂದ್ರೈತಂತ ಬಂದೀವ್ರಿ ನಿಮ್ಮ ಮದುವೆಗೆ. ನಮ್ಮ ಹಸ್ಬೆಂಡು ಮದುವೆ ಬಂದು ಅದೆಲ್ಲ ನೋಡ್ಬಿಟ್ರಲ್ಲ, ಅಯ್ಯೋ ಎಂಥರ ಮದುವೆ ಕರ್ಕೊಂಬಂದು ನೀನು ಅಂಥೇಳಿ ಬೈಯದ. ಮತ್ತು ನಮ್ಮ ಮಕ್ಕಳು ಹಶು ಅನ್ನಕತ್ತಿದ್ರು. ಅಯ್ಯೋ ಏನು ಕೇಳ್ತೀರಾ, ಅವತ್ತು ನಮ್ಮ ಪಜಿತಿ ಪಾಮರ ಬಂದಿವಪ್ಪ ನಿಮ್ಮ ಮದುವೆಗೆ ಬಂದು. ನಮ್ಮ ಯಜಮಾನ್ರಂಕರು ಬೈಯದ. ಮತ್ತು ಅಲ್ಲಿ ಹೋಟೆಲ್ನಾಗ ಊಟ ಮಾಡಿ ಅಯ್ಯೋ ರಾತ್ರಿ 11:30 12ಕ್ಕೆ ಊರು ಮುಟ್ಟಿದೀವಿ ರೀ. ನಮ್ಮ ಮನೆಯೊಳಗೂ ನಮ್ಮ ಮಮ್ಮಿ ಹೇಳಿದ್ರು, ಹಳ್ಳಿ ಲಗ್ನಕ್ಕೆ ಹೋಗ್ಬೇಡ, ಅಲ್ಲೆಲ್ಲ ಏನೂ ಫೆಸಿಲಿಟಿ ಇರೋಂಗಿಲ್ಲ ಅಂತೆ. ಏನೋ ಒಂದೇ ಕಡೆ ಕೆಲಸ ಮಾಡೋರಂತ ಬಂದುಬಿಟ್ನಪ್ಪ, ನನಗೂ ಹಂಗೆ ಆಗ್ಬಿಡ್ತು. ಏನು ಅವ್ರಿಗೇನು ಗೊತ್ತಿತ್ತಾ ಹಾಗೆಲ್ಲ ಆಗುತ್ತಂತೇಳಿ? ಅಲ್ರಿ, ಅದೆಲ್ಲ ಮುಗಿದು ಹೋದ ಕತಿ. ಎರಡು ಚಂದನೂ ಮಾತಾಡ್ರಿ, ಪಾಪ ಅವ್ರಿಗೆ ಮನ್ಸಿಗೆ ನೋವು ಆಗಲ್ಲೇನು? ಅಯ್ಯೋ ಮೇಡಮರ, ನಾವೇನು ಅನ್ಬಾರ್ದಂದ್ವಿ, ಇದ್ದಿದ್ದು ಹೇಳಿದ್ವಪ್ಪ. ಹೋಗಿ ಬಿಡಪ್ಪ, ಪಾಪ ನಿಮ್ಮ ಮನಸ್ಸು ಯಾಕೆ ನೋಯಿಸೋದು. ಅಂದಂಗೆ ನೀವು ಎಲ್ಲಿ ಹೆಣ್ಮನ್ ಕದ್ದು ಹೋಗಿಲ್ಲೇನ್ರಿ ಮದುವೆ ಆದಮೇಲೆ? ಇಲ್ರಿ, ನಂದು ರಜಾ ಬೇರೆ ಇರಲಿಲ್ಲ, ಮತ್ತು ನಮ್ಮ ಯಜಮಾನ್ರದ್ದು ರಜಾ ಇರಲಿಲ್ಲ, ಹಿಂಗಾಗಿ ಎಲ್ಲಿ ಹೋಗಲಿಲ್ಲ. ಅಯ್ಯೋ ನಾನು ಅಂದ್ಕೊಂಡೆ ಏನೋ ಊಟಿಗೆ ಅದು ಹೋಗಿರ್ತಾರೋ ಏನೋ ಅಂತ ಅಂದ್ಕೊಂಡೆ. ನೀವು ಎಲ್ಲಿ ಹೋಗಿಲ್ವಾ? ನಾ ಮಾತ್ರ 1 ತಿಂಗಳು ಲೀವ್ ತೊಗೊಂಡಿದ್ನಪ್ಪ. ಮದುವೆ ಆದಮೇಲೆ ನಾವು ಮನಾಲಿಗೆ ಹೋಗಿದ್ವಿ. ನನ್ನ ಮದುವೆ ಆದಮೇಲೆ ನಾನಂಕರು ಫಿಕ್ಸ್ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತೀನಿ. ಸುಶೀಲಾ ಮೇಡಮ್, ನೀವೆಲ್ಲಿ ಹೋಗಿದ್ರಿ ನಿಮ್ಮ ಮದುವೆ ಆಗೋಷ್ಟರಲ್ಲಿ ಹನಿಮೂನ್ಗೆ? ಅಯ್ಯೋ ನಮ್ದೇನು ಕೇಳ್ತೀರ. ನಮ್ಮ ಅತ್ತೆ ಹೊಸ್ದಾಗಿ ಮದುವೆ ಆದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಂತೇಳಿ ಧರ್ಮಸ್ಥಳ, ಉಡುಪಿ, ಬರೀ ಇಂತಲ್ಲೇ ಕರ್ಕೊಂಡು ಅಡ್ಡಾಡಲು, ಕೊಲ್ಲಾಪುರ, ಶಿರಸಿ ಇಂತಲ್ಲಿ ಹೋದೀವ್ರಿ. ಅಯ್ಯೋ ಹನಿಮೂನಿಗೆ ಹೋಗಿದ್ರಾ, ಏನು ತೀರ್ಥಯಾತ್ರೆಗೆ ಹೋಗಿದ್ರಾ? ಒಂದು ಟೈಪು ತೀರ್ಥಯಾತ್ರೆನ. ಅದು ನಮ್ಮ ಅತ್ತೆ, ನಮ್ಮ ಮೈದನ, ನಮ್ಮ ಹೆಣ್ಮಗಳು ಎಲ್ಲರೂ ಒಂದು ಗಾಡಿ ಮಾಡಿ ಕರ್ಕೊಂಡು ಹೋಗಿದ್ವಪ್ಪ. ಕರೆ ಅಂದ್ರೆ ಮದುವೆ ಆದಮೇಲೆ ಎಲ್ಲರೂ ಹನಿಮೂನ್ಗೆ ಹೋಗ್ತಾರಂತ ನಮ್ಮ ತೀರ್ಥಯಾತ್ರೆನ ಆಗಿಬಿಟ್ಟಿತ್ತು. ಆದರೆ 5ನೇ ವರ್ಷಕ್ಕೆ ಆ್ಯನಿವರ್ಸರಿಗೆ ಕೂರ್ಗ್ ಆ ಕಡೆ ಎಲ್ಲ ಹೋಗಿದ್ದೀವಿ ನಾವು. ಪಾರ್ವತಿ ಅವರ, ನೀವು ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಕೊಂಡಿರಿ? ಈಗಾಗ್ಲಿಕ್ಕಂದ್ರೂ ನೆಕ್ಸ್ಟ್ ಮಂತ್ ಹಿಂಗೆ ಎಲ್ಲಿ ಹೋಗ್ಬೇಕಂತ ಮಾಡಿರಿ ನೀವು? ಅಯ್ಯೋ ನಮ್ದು ಎಲ್ಲಿ ಇಲ್ಲ ರೀ, ಆ ಥರ ಪ್ಲ್ಯಾನ್ ಏನು ಹಾಕೊಂಡಿಲ್ಲ. ಈಗ ಎಂಜಾಯ್ ಮಾಡ್ಲಾರ್ದ ಇನ್ಯಾವಾಗ ಮಾಡ್ತೀರಿ ಪಾರ್ವತಿ? ಸುಮ್ಮನೆ ಈಗ ಹೊಸ ಬಿಸಿ ಇರ್ತೈತಿ, ಸುಮ್ಮನೆ ಈಗ ಎಲ್ಲಾರ ಕರ್ಕೊಂಡು ಹೋಗಿ ಅಡ್ಡಾಡಿ ಬರ್ರಿ ನಿಮ್ಮ ಯಜಮಾನ್ರ ಜೊತೆ, ಎಲ್ಲ ಹನುಮನ್ಗೆ ಹೋರಿ. ಇದೇನು ಬರ್ಷನ್ ಕಟ್ಟಿ ಮಾಡ್ಸಿದ್ಯಾನ ಒಲಿ? ಈಗ ಹಂಗಾರೆ ಎಲ್ಲ ಬರ್ಷನ್ ಮ್ಯಾಗ ಅಡುಗೆ ಮಾಡ್ತಿ ಬಿಡು. ಮಗನ ಸಂಬಂಧ ಇಷ್ಟೆಲ್ಲ ಮಾಡಿಸ್ಕೊಂಡ್ಯವ. ನನಗೂ ಏನೋ ಈ ಬರ್ಷನ್ ತಗೊಂಡು ಇದ್ರಾಗ ಅಡುಗೆ ಮಾಡ್ಬೇಕಂತ ಏನಿಲ್ಲ. ನಮಗೇನು ಕಟ್ಟಿ ಜಗ್ಗರಿ ಮನೆ ಏನು ಮಾತು ಗೊತ್ತಾ, ನನ್ನ ಮಗ ಹರಿದಾಡ್ಕೊಂತ ಬಂದು ಹೋಗಿ ಕೆಂಡ ಹಿಡಿದು ಬಿಟ್ಟತಿವ. ಅದಕ್ಕೆ ನಮ್ಮ ಬ್ಯಾಡ ಈ ಒಲಿ ಮ್ಯಾಗ ಅಡುಗೆನ ಮಾಡಬೇಡ ಅಂತೇಳಿ ಬಡ ಈ ಬರ್ಷನ್ ಕಟ್ಟಿ ಕಟ್ಟಿಸ್ಬಿಟ್ಟ. 4 ದಿನದಾಗ ಆಗೈತೆ ನೋಡಿ ದಿಟ್ಟು. ಚೆನ್ನಾಗೈತ್ಲೆ ಇಲ್ಲ ಅಂತ ಆಗ ಒಂದಿಟ್ಟು ಇವನ ಶೆಲ್ಪ್ ಮಾಡ್ಕೊಡ ಅಂತ ಏನ್ಯವ. ಅಂತ ಹೇಳಿದ್ರು, ಇನ್ನೂ ಆದ್ರೂ ಪತ್ತಿನೇ ಇಲ್ಲ. ಏನೋ ಈ ಕೆಲಸ ಮಾಡ್ಕೊಡ್ತಾರಲ್ಲ ನೀಲಕ್ಕ, ಅವ್ರ ಮುಕ್ಕಳಿಂದ ಬೇನ್ ಹೊತ್ತಬೇಕವ ಇವ. ಒಂದು ಮಾಡ್ದವ ಒಂದು ಬಿಡ್ತಾವ. ಹೌದವ, ಈಗ ಅದು ಹೊಸ ಇವನ್ ಮಾಡ್ತಾರಲ್ಲಿ, ಅವನ್ನ ಎಳೆಯೋದು ತೆಗಿಯೋದು ನಮ್ಮನೆ ಮಾಡ್ತಾರಲ್ಲ, ಅವು ಮಾಡ್ಲಾರ ಕಿಚನ್ ಅಂತ ಮಾಡಿಸ್ತಾರಲ್ಲ, ಸುಮ್ಮ ಅದನ್ನ ಮಾಡಿಸ್ಬಿಡೋಕಿಲ್ಲ. ಅವು ಜಡಿಗೆ ಪಡಿಗೆ ಆದ್ರ ಗಣ ತಿಕ್ಲಾಟಿವ, ಆದ್ರೆ ಬೇರೆ ಹಳೆ ಮನಿ, ಅದಕ್ಕೆ ಎದಕ್ಕೆ ಬೇಕು ಬಿಡು ಅಂತ ಸುಮ್ಬಿಟ್ಟಿನಿ. ಇನ್ನೂ ಸ್ವಲ್ಪ ದಿನ ಹೋಗ್ಲೆ, ಹೊಲ್ದಾಗ ಮನಿ ಕಟ್ಟಿಸ್ಬಿಡೋಕಂತ ಮಾಡಿವಿ. ಅವಾಗ ಏನಾರ ಮಾಡಿದ್ರ ಅತ್ತಿವ ಸಾಕು, ಸೆಲಪ್ ಮಾಡ್ಸ್ಕೊಂಡ್ಬಿಡ್ತೀನಿ. ಆದ್ರೆ ಬೇರೆ ಹಳಿ ಮನಿ ಒಂದ ಹಿಂದ ಇವ ಹೆಗ್ಣ ಅಗ್ಗೆ ಬರ್ತಾವ, ಮತ್ತ ಅದಕ್ಕೆಲ್ಲ ರೊಕ್ಕ ಬಿಡಿಯಾಕ ಹೋಗ್ಲಿವ. ಸಾಕು ಇದ್ದಿದ್ರಾಗ ಒಂದೀಟು ಒಪ್ಪನ್ನೇ ಮಾಡ್ಕೊಂಡ್ರೆ ತಂತ ಇಟ್ ಮಾಡಿಸ್ಕೊಂಡು
ಏ ಸ್ವಚ್ಛ ಇಟ್ಕೊಂಡ್ರೆ ಏನು ಆಗಂಗಿಲ್ಲ, ಜೊಂಡಿಗೆ ಪಂಡಿಗೆ ಆಗಂಗಿಲ್ಲ. ಇಲ್ಲ ಅಂದ್ರೆ ಜೊಂಡಿಗೆ ಹಾಕ ಒಟ್ಟ. ನೀವೇನವ ನೌಕರಸ್ಥರು ಏನ್ರು? ನಿಮ್ಮ ಮನ್ಯಾಗ ಇರೋರು 3 ಹೊತ್ತು ಸ್ವಚ್ಛ ಮಾಡ್ತಿರವ, ನಾವ್ ಯಾವ ಸ್ವಚ್ಛ ಮಾಡೋ ನೀ? ಈಗ ಹುಡುಗ ಸಾಂದ್ ಐತಿ ಅಂತೇಳಿ ಹೊಲಕ್ಕೆ ಹೋಗಿಲ್ಲ. ಈಗ ನೋಡಿ ನಾಳೆ ಬಿತ್ತುದು ಬತ್ತುದು ಬಂತಂದ್ರ ಹುಡುಗನ ಬಿಟ್ಟು ಹೋಗ್ಬೇಕು ನಾವು. ಅಡಿಗೆ ಯಾವ ಮಾಡ್ಕೊಲಿ, ಮನೆ ಯಾವ ಸ್ವಚ್ಛ ಮಾಡ್ಕೊಲಿ? ನಮ್ಗೆಲ್ಲ ಬಗೆಹರಂಗಿಲ್ಲ ಬಿಡು. ಇದ್ದಿದ್ರಾಗ ನಾ ಈಟ್ ಮಾಡ್ಕೊಂಡಿನಿ. ಒಳ್ಳೆ ದೂರ ಬಂದ್ಯವ? ಬೆನ್ನಿ ಐತನ ಅಂತ ಕೇಳಕಂತ ಬಂದೆ. ಮೊನ್ನೆ ಆಕಿ ಮಲ್ಲವನ ಹತ್ರ ತಗೊಂಡಿದ್ನಿವ, ಅದ್ರಾಗ ಡಾಡಾ ಮಿಕ್ಸ್ ಮಾಡಿಬಿಟ್ಟ. ಇವ ಒಂದಿಟ್ಟು ಕಮ್ಗಿದ್ದಿದ್ದಿಲ್ಲ. ಅದಕ್ಕೆ ನಿಮ್ಮ ಹೆಂಗಾದ್ರು ಆಕಳ ಎಮ್ಮೆ ಅದಾವು, ಒಂದಿಟ್ಟು ಕೊಡ್ತಾಳಣ್ಣ ಬೆನ್ನಿ ಅಂತ. ಒಟ್ಟು ಬಚ್ಕೊಂಡು ಈಗ ಬರೀ ಒಂದು ಆಕಳ ಆಟ ಹೇಳ್ತಂತಿ. ಮತ್ತೆ ಹುಡುಗನ ಸಂಬಂಧ ಆತ, ಅವನು ಈಗ ಗಬ್ಬೆಗೆ ಅವ ಎಮ್ಮಿ ಅವ್ನು ಕೊಟ್ಟು ಬಿಡ್ತೀನಿ ಅಂತ ನಾನು ಬ್ಯಾಡ ಅಂತೀನಿ. ಇವ ಅದೇನ ಹಾಲಿಂದ ತುಸಲಾಭ ಐತನು ಇವಳು. ಯಾಕ ಇದಾದ್ರೆ ಆಗೊಂಡ್ರಕ ಅದ್ರಾಗ ತಗೋತೀನಿ ನಾನು ಅಂತ ಹೇಳ. ಒಂದು ಬೇಕಂದ್ರೆ ಇನ್ನೊಂದು ಎಮ್ಮೆ ಐತೆ, ಅದನ್ನ ಕೊಟ್ಟು ಬಿಡು. ಒಂದು ಎಮ್ಮಿ ಒಂದು ಆಕಳ ಇರ್ಲಿ ಅಂತ ಹೇಳಿ ಒಂದು 4 ಆಡುನು ಅದಾವ ನಮ್ಮ. ಕೋಳಿ ಸಾಕಿನಿ, ಅವ ಸತ್ತಿ ಇರ್ತಾವ, ಮನಿ ಪೂರ್ತಿ ಹಾಕೈತಿ. ಏನಾರ ಒಂದು ಮಾಡೋದಲ್ಲವ. ಮತ್ತೇನು ಕೈ ಬಾಯಿ ಆಡಕ ಜಾಡ ಒಂದಿಟ್ಟು. ನಮ್ದೇನು ವರ್ಷದ ಪೀಕು ಕೆಲಸ ಮಾಡತ್ತ ಅಂತೆ. ಒಟ್ಟು ಇಡೀ ಗಬ್ಬ ಹೊಲಕ್ಕನ ಇದನ್ನ ಹಾಕಿ ಕುಂತ ನೋಡ್ಕೊಬ್ಬು. ಇನ್ನು ಒಂದು ವರ್ಷಕ್ಕೆ ಕೈ ರಾಕ್ ಬರೋದು. ಮತ್ತ ಅದಕ್ಕೆ ಶಾಂತಿ ಪ್ಯಾಟಿ ನಡಿಬೇಕಲ್ಲ, ಅದಕ್ಕ ಇರ್ಲಿ ಸುಮ್ ಕುಂದ್ರೆ ಯಪ್ಪ ನೀನು ಅಂತ ಹೇಳಿ. ಆದ್ರೆ ನಮ್ಮ ಅಂತ ನಾ ಗೊತ್ತಾಗತ್ತ ಬ್ಯಾಡ ಅಂತಾನ. ನೀ ಮತ್ತೆ ದಗದ ಪಗದ ಮಾಡಂಗಿಲ್ಲ. ಅಯ್ಯೋ ಬಕ್ವಾಬ ಹರಿಲಿ. ಈಗೆಲ್ಲ ಜಿಪ್ಪಂತನ ಪಪ್ಪಂತನ ಮಾಡಂಗಿಲ್ಲ ಇವ. ಆದ್ರ ಇವ ಪ್ಯಾಶನ್ನಿಗೆ ನಿಂತು ಬಿಟ್ಟ. ಬರೀ ಕಣ್ಣಿ ಮುಂದೆ ನಿಂತ್ಕೊಂಡು ಬರೀ ತಲಿ ಮಾಸ್ಕೊಂಡು ಅದ ಆಗಿ ಹೋಗುತ್ತ. ನಾಟಕನು ಯಾಕನು ಹಂಗಿಲ್ಲವ. ಮತ್ತದೇನ ಅಂತಾರಲ್ಲ, ಬ್ಯಾಡ್ ಬಿಡು ನಮ್ ದಗದ ನಮ್ಗೇನು ವಜ್ಜೆ ಅಲ್ಲ, ಸುಮ್ಮನೆ ಹೆಂಗಾರ ಮಾಡ್ಕೊಂತೀನಿ. ಹುಡುಗನ ನಟ ಇಟ್ಕೊಂತಾಳ ಸಾಕು. ಮನಿ ದಗದನಾರ ಮಾಡೋದು ಯಾಕೆ ಬೇಕು ಇವ? ಇವ ಹಾಲು ಹೇಳ್ತಾವಲ್ಲ, ಭಾಳ ಹಾಲು ಇಟ್ಕೊಳಂಗಿಲ್ಲ. ಮನಿ ಪೂರ್ತಿ ಅಂತ ಇಟ್ಕೊಂಡಿರ್ತೀನಿ. ಅಲ್ಲಿ ಅವರಿಗಸು ಕೊಟ್ಟು ಕಳಿಸ್ತೀನಿ. ಅವ್ರದ್ದು ಆಕಳ ಬಚ್ಕೊಂಡೈತಿ. ಮತ್ತೆ ತಂಗಿನ ಹೊಟ್ಲೆದ ಅಲ್ಲ, ಹಿಂಗಾಗಿ ಒಂದಿವ್ಸ ಕೊಟ್ಟಿರ್ತೀನಿ. ಮನಿಗೆ ಪೂರ್ತಿ ಇಟ್ಕೊಂಡಿರ್ತೀನಿ. ಅದ್ರಾಗ ಬೆನ್ನಿ ಪನ್ನಿ ಮಾಡಿರ್ತೀನಿ. ಆತ್ ತಗೋ, ಈ ಸತಿ ಕೊಡ್ತೀನಿ ನಿನಗೂ. ಪುಣ್ಯ ಬರ್ತೇವ ಯಾವಾಗ ಕೊಡು. ಇನ್ನೊಂದು ಸುದ್ದಿಗೆ ಏನಲ್ಲೇ ಕರೆನ, ನಿಮ್ಮ ಮತ್ತೇನ ಅದೇನ ಪ್ಯಾಷನ್ ಶೋಕ್ ಹೊಂಟಾಳ ಅಂತಲ್ಲ? ಪ್ಯಾಷನ್ ಶೋಕ್ ಹೊಂಟಾಳ. ಅದನ್ನ ಮನ್ಯಾಗ ಅದೇ ಏನಂತದ ಕ್ಯಾಟ್ ವಾಕ್ ಮಾಡ್ತಾಳ. ಅಯ್ಯೋ ಎಕ್ಸರ್ಸೈಸ್ ಮಾಡ್ತಾಳ. ಬ್ಯಾಡ ಯವ್ವ, ಯಾರು ಕಣ್ಣಿನ ನೋಡಕಾಗ ಒಂದು ಹಂಗತಿ ಮಾಡಕತ್ತ ಮುದುಕಿ. ಏನು ಏಕದಮ್ಕ ನಿಮ್ಮ ಅತ್ತಿ ಬಾ ಚೇಂಜ್ ಆಗ್ಯಾಳ ಬಿಡು. ಯವ್ವ ಚೇಂಜ್ ಆಗ್ಯಾಳ ಆಕಿನು. ಅಲ್ಲನ ನಾನು ಮುಂಜಾನೆ ಎದ್ದು ಸುಸ್ಲಾ ಮಾಡಿದ್ದೆ. ಇನ್ನು ರೊಟ್ಟಿ ಇಲ್ಲ ಪೇಟಿ ಇಲ್ಲ ನೋಡು, ಇನ್ನು ಏನೇನು ಇಲ್ಲ ದಗದ. ಇವಾಗ ಇದಟ್ಟು ಬರ್ಸಿನ ಕಟ್ಟಿದ್ದು ಗಾಯಿದನ್ನ ಕಟ್ಟಕದ ಬಂದಿದ್ರಲ್ಲಿ ಅವ ಇವನು ಒಟ್ಟು ತೆಗೆದು ಇಟ್ಟು ಗಾಯಿದ ಕೊಟ್ಟು ಸುಣ್ಣ ಬಣ್ಣ ಬಡದು ಬರೀ ಒಂದು ವಾರ ಒಪ್ಪತ್ತಾತಿವ. ಚಂದ ಹೊಟ್ಟೆ ಕೂಳು ತಿಂದಿಲ್ಲ. ಬರೀ ಇದು ಅವಲಕ್ಕಿ ಉಪ್ಪಿಟ್ಟು ಒಂದಿಟ್ಟು ಸಜ್ಜಕಾಯಿ ಇದನ್ನ ಮಾಡ್ಕೊಂಡು ತಿಂದಿವು. ಮನೆ ಅವ ಒಂದಿಟ್ಟು ರೊಟ್ಟಿ ಕಟ್ ಕಳಿಸಿದ್ಲು, ಅವನ್ನ ತಿಂದು ಕುಂತೀನಿ ನೋಡು. ಮನಿ ದಗದ ನಿನ್ ಹಂಗ ಬಿಡ. ನೀನು ಡಾಕ್ಟರ್ಗೆ ಹೋಗಿದ್ದಿಲ್ಲ? ಏನಂದ್ರು? ಈಗ ಹೆಸರಾಗೈತಿ ನಿಂಗೆ? ಈಗನ 5 ಬಿದ್ದತಿ. 4 ಮುಗಿದು 5 ಬಿದ್ದತಿ ಈಗ. ಕುಬ್ಸ ಏನ್ ಮಾಡ್ತಾರನು? ಮಾಡ್ತೀನಿ ಅಂತ ಯಾರು ಮಕ್ಕ ಬೀಳಸ್ ಹೊಡದತಿ. ನೀ ಹೆಣ್ಣ ಹುಡುಕಿ ನೋಡಬೇಕಂದ್ರ ಅದೇಂಗ್ಲಿ ಬ್ಯಾಗಾದ್ರೆ ಹೆಣ್ಣು ಮತ್ ಕರ್ಗಾದ್ರ ಹೊಟ್ಲಿ ಇದ್ದಾಗ ಒಂದಿಟ್ ಬಣ್ಣ ಸುಡ್ತಂದ್ರ ಗಂಡ ಹಾಕತ್ತಂತ. ಇಲ್ಲ ಅಂದ್ರ ಇವು ಒಂದಿಟ್ಟು ಬೀಳಸ್ ಹೊಡದ್ರ ಹೆಣ್ಣಾಗತ್ತ ಅಂತ ಅಂತಾರವ. ನನಗೂ ಹಂಗಾಗಿತ್ತು, ಕರ್ರ ಆಗಿತ್ತು. ಆಮೇಲೆ ಬಲಕ್ ಮಿಸಕ್ತಾವಂತ ಗಂಡು ಹುಡುಗರು ಆದ್ರ. ನಿನಗೇನು ಎಡಕ್ ಮಿಸಕ್ತತೆ ಬಲಕ್ ಮಿಸಕ್ತತೆ? ನಂಗೇನು ಅನ್ಸವಲ್ದವ. ಈಗ 5 ಬಿದ್ದತ್ತಲ್ಲ, ಹಂಗೇನು ಅನ್ಸನ ಹೊಲ್ದಲೆ. ಒಟ್ಟ ಹೊಟ್ಯಾಗ ಹಿಂಗ ತಿರುಗದಂಗ ಅನಿಸ್ತತಿ. ಇನ್ನ